ಈ ಮುಡ ಏನ್ರಿ ಇದು? ಯಪ್ಪ ಯಪ್ಪ 3,000 ರೂಪಾಯಿಗೆ ಒಂದು ಸೈಡ್ ಸಿಗತ್ತಂತೆ. 3,000 ರೂಪಾಯಿಗೆ ಒಂದು ಪ್ಯಾಂಟ್ ಸಿಗಲ್ಲ ಇಲ್ಲಿ. 3,000 ರೂಪಾಯಿಗೆ ಒಂದು ಒಳ್ಳೆ ಪ್ಯಾಂಟ್ ಸಿಗಲ್ಲ, ಅಲ್ಲಿ ಸೈಡ್ ಸಿಗತ್ತಂತೆ. ಈ ಮುಡ ಅಕ್ರಮಕ್ಕೆ ಕೊನೆ ಇಲ್ವಾ? ಒಂದೊಂದೇ ಅಕ್ರಮ ಹೊರಬರ್ತಾ ಇದೆ. ಆದರೂ ಮುಡಾದಲ್ಲಾದ ಅಕ್ರಮಗಳಿಗೆ ಮಾತ್ರ ಹೆಂಗೆ ಅಂತಂದರೆ 300 ಕೋಟಿ ರೂಪಾಯಿ ಬೆಲೆ ಬಾಳುವ ನಿವೇಶನಗಳು ಕೇವಲ ಒಂದೊಂದು ನಿವೇಶನ 3,000ಕ್ಕೆ ಮಾರಾಟ ಆದ ಪ್ರಕರಣ ಬಂದಿದೆ. ಅವತ್ತೊಬ್ಬರು ಮಾಜಿ ಆಯುಕ್ತ ದಿನೇಶ್ ಅನ್ನೋರು ಇಡಿ ಬರುತ್ತೆ ಅಂತ ಓಡೋಗ್ಬಿಟ್ರು ಗೊತ್ತಾ? ನಮ್ಗೆ ಡೌಟ್ ಬರ್ತಾಯಿತ್ತು, ಯಾಕೆ ಈ ಮನುಷ್ಯ ಓಡೋಗ್ತಾ ಇದ್ದಾನೆ? ಸಿ ಎಮ್ಮು ಓಡೋಗ್ತಾ ಇಲ್ಲ, ಸಿ ಎಮ್ ಹೇಳ್ತಾ ಇದ್ದಾರೆ ನಂದೇನು ತಪ್ಪಿಲ್ಲ ಅಂತಂದ್ಬಿಟ್ಟು. ಆವಾಗಲೇ ಅಂದ್ಕೊಂಡ್ವಿ ಇದು ಸಿ ಎಮ್ ಒಳಗೋಗ್ತಾರೋ ಮತ್ತೊಬ್ರು ಒಳಗೋಗ್ತಾರೋ ಗೊತ್ತಿಲ್ಲ, ಕೆಲವರಂತೂ ಒಳಗೋಗ್ತಾರೆ ಸರ್. ಈ ಮುಡಾದಲ್ಲಿ ಅಕ್ರಮ ಆಗಿರೋದಂದ್ರೆ ನಿಜ. ಸಿ ಎಮ್ ಅವರ ಪತ್ನಿಗೆ 14 ಸೈಟ್ ಅನ್ನೋ ಕಾರಣಕ್ಕಾಗಿ ಅದು ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ವೈಸ್ ಸುದ್ದಿ ಆಯಿತು, ಬೇರೆ ವಿಚಾರ ಆಗಲಿ. ಆ ಮೂಲಕವಾದರೂ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಇದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಸಿದ್ದರಾಮಯ್ಯನಂಥವ್ರಿಗೂ ಶಿಕ್ಷೆ ಆಗಲಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕೇವಲ ಸಿದ್ದರಾಮಯ್ಯನವ್ರನ್ನ ಮಾತ್ರ ತೋರಿಸಿ ಇಲ್ಲಿ ಉಳಿದವರು ಲೂಟಿ ಹೊಡಿತಾ ಇದ್ದರೆ ಸರಿ ಆಗುತ್ತಾ? ಇಡಿ ಬಂದು ಅದೊಂದು ಏನಾದರೂ ಹೊರಗಡೆ ಬಂದರೆ, ಯಾಕೆಂದರೆ ರವಿಕುಮಾರ್ ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ರೀ, ವೆರಿ ಇಂಟ್ರೆಸ್ಟಿಂಗ್. 3,000 ರೂಪಾಯಿಗೆ ಅಂದರೆ ನಿಮಗೆ ಮುಡಾಕ್ ದುಡ್ಡು ಹೋಗಲೇ ಇಲ್ಲ, ನೀವು ತೋರಿಸೋದಿಲ್ಲಿ ದುಡ್ಡು ಉಟ್ಕೊಂಡಿದ್ದಾರೆ 300 ಕೋಟಿ. ಈಗ ಹೇಳಿ ಸರ್, ಆ ಬಾಣಂತಿಯರು ಸತ್ತೋದ್ರಲ್ಲ, 2 ಲಕ್ಷ ಕೊಡ್ತಿರಲ್ಲ, ಮಾನ ಮರ್ಯಾದೆ ನಾಚಿಕೆನೂ ಸ್ವಲ್ಪ ಆದರೂ ಬೇಕಲ್ವಾ? ಈ ರಿಪೋರ್ಟ್ ನೋಡಿ. ಮೂಡದಲ್ಲಿ ಮತ್ತೊಂದು ಕರ್ಮಕಾಂಡ ಬಯಲು. 300 ಕೋಟಿ ರೂಪಾಯಿ ಆಸ್ತಿ 3,000ಕ್ಕೆ ಮಾರಾಟ. ಮೂಡ ಪ್ರಾಧಿಕಾರದಲ್ಲಿ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಗಳು ಬಯಲಿಗೆ ಬರ್ತಿವೆ. ಇದೀಗ ಮತ್ತೊಂದು ಪ್ರಕರಣ ಬಯಲಿಗೆ ಬಂದಿದ್ದು 300 ಕೋಟಿ ಬೆಲೆ ಬಾಳುವ ಸೈಟ್ ಕೇವಲ 3,000ಕ್ಕೆ ಅಕ್ರಮವಾಗಿ ಮಾರಾಟ ಮಾಡಲಾಗಿರುವ ಅಕ್ರಮ ಪತ್ತೆಯಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕರ್ಮಕಾಂಡ ಒಂದೆರಡಲ್ಲ. ರಿಯಲ್ ಎಸ್ಟೇಟ್ ಉದ್ಯಮಿ ಎನ್ ಮಂಜುನಾಥ್ ಎಂಬುವವರ ಜೊತೆ ಸೇರಿ ಮೂಡ ಅಧಿಕಾರಿಗಳು ಒಬ್ಬನೇ ವ್ಯಕ್ತಿಗೆ 300 ಕೋಟಿ ಆಸ್ತಿಯನ್ನ ಕೇವಲ 3,000ಕ್ಕೆ ಮಾರಾಟ ಮಾಡಿದ್ರ ಎಂಬ ಅನುಮಾನ ವ್ಯಕ್ತವಾಗಿದ್ದು, ಇದೀಗ ದಾಖಲೆ ಸಮೇತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಜಿಟಿ ದಿನೇಶ್ ಕುಮಾರ್, ವಿಶೇಷ ತಹಸೀಲ್ದಾರ್ ಶಿವಕುಮಾರ್, ಹೆಚ್ಚುವರಿ ಜಿಲ್ಲಾ ನೋಂದಣಾಧಿಕಾರಿ ಶ್ರೀಮತಿ ಕಾವ್ಯ, ರಿಯಲ್ ಎಸ್ಟೇಟ್ ಉದ್ಯಮಿ ಎನ್ ಮಂಜುನಾಥ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಎಂಬುವವರಿಂದ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಎನ್ ಮಂಜುನಾಥ್ ಎಂಬುವವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ದಿನಾಂಕ 5/4/2023, 6/4/2023, 18/4/2023 ಹಾಗೂ 19/4/2023ರಂದು ಸುಮಾರು 35ಕ್ಕೂ ಹೆಚ್ಚು ನಿವೇಶನಗಳನ್ನ ಕ್ರಮ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆ ವಿಶೇಷ ತಹಸೀಲ್ದಾರ್ ಶಿವಕುಮಾರ್ ಹಾಗೂ ಹೆಚ್ಚುವರಿ ಜಿಲ್ಲಾ ನೋಂದಣಾಧಿಕಾರಿ ಕಾವ್ಯ ಶಾಮೀಲು ಆಗಿರುವ ಆರೋಪ ಇದೆ. ಮೂಲ ಮಾಲೀಕರ ಹೆಸರು ಕೈಬಿಟ್ಟು ಜಿಪಿಐ ಪ್ರತಿನಿಧಿಗೆ ನೇರವಾಗಿ ವಿಜಯನಗರ ಬಡಾವಣೆಯ 3 ಮತ್ತು 4ನೇ ಹಂತದಲ್ಲಿನ 60-40 ಅಳತೆಯ ನಿವೇಶನಗಳನ್ನ ಕ್ರಮ ಮಾಡಿಕೊಟ್ಟಿದ್ದಾರೆ. ಮೂಡ ಭ್ರಷ್ಟಾಚಾರ ನೋಡ್ತಾ ಇದ್ದೀವಿ. ಇದು ದಿನೇ ದಿನೇ ಅಸಹ್ಯದ ರೂಪ ತಗೊಳ್ತಾ ಇದೆ ಸರ್. ಇದರಲ್ಲಿ ಬರೀ ನಗರಾಭಿವೃದ್ಧಿ ಇಲಾಖೆಯವ್ರನ್ನ ಮಾತ್ರನೇ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಅವ್ರನ್ನ ಮಾತ್ರನೇ ನೋಡ್ತಾ ಇದ್ದೀವಿ. ಇದರಲ್ಲಿ ಸರ್ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇವ್ರುಗಳದ್ದು ಸಹ ಸರ್ ಕೈವಾಡ ಇರೋಂಥದ್ದು. ಇಲ್ಲಿ ಸಬ್ ರಿಜಿಸ್ಟ್ರಾರ್ಗಳು ಸರ್, ಮೂಡ ಕಚೇರಿಯಲ್ಲಿರೋಂಥ ಸಬ್ ರಿಜಿಸ್ಟ್ರಾರ್ಗಳು ಸರ್ ನಮ್ಮ ಸರ್ಕಾರಕ್ಕೆ ಕಡಿಮೆ ಅಂತ ಅಂದ್ರೂ ಸರ್ 300-400 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಸರ್. ಇದು ಹೆಂಗಪ್ಪ ಅಂತ ಅಂದರೆ ಸರ್, GPA ಹೋಲ್ಡರ್ಗಳಿಗೆಲ್ಲರೂ ಇವರು ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ಕೊಡ್ತಿರೋದು ಸರ್. ಕನಿಷ್ಠ 1 ಕೋಟಿಯಿಂದ 1.5 ಕೋಟಿ ಬೆಲೆ ಬಾಳುವ ನಿವೇಶನಗಳನ್ನ ಕೇವಲ 3,000 ರೂಪಾಯಿಗೆ ಮಾರಾಟ ಮಾಡಲಾಗಿದೆ. ಈ ಬಗ್ಗೆ ಲೋಕಾಯುಕ್ತ ದೂರು ನೀಡಿದ್ರೂ ಕ್ರಮ ಆಗಿಲ್ಲ ಎಂದು ದೂರುದಾರ ಕೃಷ್ಣ ಮತ್ತು ವಕೀಲ ರವಿಕುಮಾರ್ ಆರೋಪ ಮಾಡ್ತಿದ್ದಾರೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಮುಡ ಏನ್ರಿ ಇದು? ಯಪ್ಪ 3,000 ರೂಪಾಯಿಗೆ ಒಂದು ಸೈಡ್ ಸಿಗತ್ತಂತೆ. 3,000 ರೂಪಾಯಿಗೆ ಒಂದು ಪ್ಯಾಂಟ್ ಸಿಗಲ್ಲ ಇಲ್ಲಿ. 3,000 ರೂಪಾಯಿಗೆ ಒಂದು ಒಳ್ಳೆ ಪ್ಯಾಂಟ್ ಸಿಗಲ್ಲ, ಅಲ್ಲಿ ಸೈಡ್ ಸಿಗತ್ತಂತೆ. ಈ ಮುಡ ಅಕ್ರಮಕ್ಕೆ ಕೊನೆ ಇಲ್ವಾ? ಒಂದೊಂದೇ ಅಕ್ರಮ ಹೊರಬರ್ತಾ ಇದೆ. ಆದರೂ ಮುಡಾದಲ್ಲಾದ ಅಕ್ರಮಗಳಿಗೆ ಮಾತ್ರ ಹೆಂಗೆ ಅಂತಂದರೆ 300 ಕೋಟಿ ರೂಪಾಯಿ ಬೆಲೆ ಬಾಳುವ ನಿವೇಶನಗಳು ಕೇವಲ ಒಂದೊಂದು ನಿವೇಶನ 3,000ಕ್ಕೆ ಮಾರಾಟ ಆದ ಪ್ರಕರಣ ಬಂದಿದೆ. ಅವತ್ತೊಬ್ಬರು ಮಾಜಿ ಆಯುಕ್ತ ದಿನೇಶ್ ಅನ್ನೋರು ಇಡಿ ಬರುತ್ತೆ ಅಂತ ಓಡೋಗ್ಬಿಟ್ರು ಗೊತ್ತಾ? ನಮ್ಗೆ ಡೌಟ್ ಬರ್ತಾಯಿತ್ತು, ಯಾಕೆ ಈ ಮನುಷ್ಯ ಓಡೋಗ್ತಾ ಇದ್ದಾನೆ? ಸಿ ಎಮ್ಮು ಓಡೋಗ್ತಾ ಇಲ್ಲ, ಸಿ ಎಮ್ ಹೇಳ್ತಾ ಇದ್ದಾರೆ ನಂದೇನು ತಪ್ಪಿಲ್ಲ ಅಂತಂದ್ಬಿಟ್ಟು. ಆವಾಗಲೇ ಅಂದ್ಕೊಂಡ್ವಿ ಇದು ಸಿ ಎಮ್ ಒಳಗೋಗ್ತಾರೋ ಮತ್ತೊಬ್ರು ಒಳಗೋಗ್ತಾರೋ ಗೊತ್ತಿಲ್ಲ, ಕೆಲವರಂತೂ ಒಳಗೋಗ್ತಾರೆ ಸರ್. ಈ ಮುಡಾದಲ್ಲಿ ಅಕ್ರಮ ಆಗಿರೋದಂದ್ರೆ ನಿಜ.
CM ಅವರ ಪತ್ನಿಗೆ 14 ಸೈಟನ್ನು ಕಾರಣಕ್ಕಾಗಿ ಅದು ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ವೈಸ್ ಸುದ್ದಿ ಆಯಿತು, ಬೇರೆ ವಿಚಾರ ಆಗಲಿ. ಆ ಮೂಲಕವಾದರೂ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಇದರಲ್ಲಿ ಇನ್ವಾಲ್ವ್ ಆಗಿದ್ದರೆ ಸಿದ್ದರಾಮಯ್ಯನಂಥವ್ರಿಗೂ ಶಿಕ್ಷೆ ಆಗಲಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕೇವಲ ಸಿದ್ದರಾಮಯ್ಯನವರನ್ನು ಮಾತ್ರ ತೋರಿಸಿ ಇಲ್ಲಿ ಉಳಿದವರು ಲೂಟಿ ಹೊಡಿತಾ ಇದ್ರೆ ಸರಿ ಆಗುತ್ತಾ? ಇಡಿ ಬಂದು ಅದೊಂದು ಏನಾದರೂ ಹೊರಗಡೆ ಬಂದರೆ, ಯಾಕಂದರೆ ರವಿಕುಮಾರ್ ಅನ್ನೋರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ರೀ, ವೆರಿ ಇಂಟ್ರೆಸ್ಟಿಂಗ್. 3,000 ರೂಪಾಯಿಗೆ ಅಂದರೆ ನಿಮಗೆ ಮುಡಾಕ್ ದುಡ್ಡು ಹೋಗಲೇ ಇಲ್ಲ, ನೀವು ತೋರಿಸೋದಿಲ್ಲಿ ದುಡ್ಡು ಉಟ್ಕೊಂಡಿದ್ದಾರೆ 300 ಕೋಟಿ. ಈಗ ಹೇಳಿ ಸರ್, ಆ ಬಾಣಂತಿಯರು ಸತ್ತೋದ್ರಲ್ಲ, 2 ಲಕ್ಷ ಕೊಡ್ತಿರಲ್ಲ, ಮಾನ ಮರ್ಯಾದೆ ನಾಚಿಕೆನೂ ಸ್ವಲ್ಪ ಅದ್ರ ಬೇಕಲ್ವಾ? ಈ ರಿಪೋರ್ಟ್ ನೋಡಿ. ಮೂಡದಲ್ಲಿ ಮತ್ತೊಂದು ಕರ್ಮಕಾಂಡ ಬಯಲು. 300 ಕೋಟಿ ರೂಪಾಯಿ ಆಸ್ತಿ 3,000ಕ್ಕೆ ಮಾರಾಟ. ಮೂಡ ಪ್ರಾಧಿಕಾರದಲ್ಲಿ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಗಳು ಬಯಲಿಗೆ ಬರ್ತಿವೆ. ಇದೀಗ ಮತ್ತೊಂದು ಪ್ರಕರಣ ಬಯಲಿಗೆ ಬಂದಿದ್ದು 300 ಕೋಟಿ ಬೆಲೆ ಬಾಳುವ ಸೈಟ್ ಕೇವಲ 3,000ಕ್ಕೆ ಅಕ್ರಮವಾಗಿ ಮಾರಾಟ ಮಾಡಲಾಗಿರುವ ಅಕ್ರಮ ಪತ್ತೆಯಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕರ್ಮಕಾಂಡ ಒಂದೆರಡಲ್ಲ. ರಿಯಲ್ ಎಸ್ಟೇಟ್ ಉದ್ಯಮಿ ಎನ್ ಮಂಜುನಾಥ್ ಎಂಬುವವರ ಜೊತೆ ಸೇರಿ ಮೂಡ ಅಧಿಕಾರಿಗಳು ಒಬ್ಬನೇ ವ್ಯಕ್ತಿಗೆ 300 ಕೋಟಿ ಆಸ್ತಿಯನ್ನ ಕೇವಲ 3,000ಕ್ಕೆ ಮಾರಾಟ ಮಾಡಿದ್ರಾ ಎಂಬ ಅನುಮಾನ ವ್ಯಕ್ತವಾಗಿದ್ದು, ಇದೀಗ ದಾಖಲೆ ಸಮೇತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಜಿಟಿ ದಿನೇಶ್ ಕುಮಾರ್, ವಿಶೇಷ ತಹಸೀಲ್ದಾರ್ ಶಿವಕುಮಾರ್, ಹೆಚ್ಚುವರಿ ಜಿಲ್ಲಾ ನೋಂದಣಾಧಿಕಾರಿ ಶ್ರೀಮತಿ ಕಾವ್ಯ, ರಿಯಲ್ ಎಸ್ಟೇಟ್ ಉದ್ಯಮಿ ಎನ್ ಮಂಜುನಾಥ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಎಂಬುವವರಿಂದ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಎನ್ ಮಂಜುನಾಥ್ ಎಂಬುವವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ದಿನಾಂಕ 5/4/2023, 6/4/2023, 18/4/2023 ಹಾಗೂ 19/4/2023ರಂದು ಸುಮಾರು 35ಕ್ಕೂ ಹೆಚ್ಚು ನಿವೇಶನಗಳನ್ನ ಕ್ರಮ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆ ವಿಶೇಷ ತಹಸೀಲ್ದಾರ್ ಶಿವಕುಮಾರ್ ಹಾಗೂ ಹೆಚ್ಚುವರಿ ಜಿಲ್ಲಾ ನೋಂದಣಾಧಿಕಾರಿ ಕಾವ್ಯ ಶಾಮೀಲು ಆಗಿರುವ ಆರೋಪ ಇದೆ. ಮೂಲ ಮಾಲೀಕರ ಹೆಸರು ಕೈಬಿಟ್ಟು ಜಿಪಿಐ ಪ್ರತಿನಿಧಿಗೆ ನೇರವಾಗಿ ವಿಜಯನಗರ ಬಡಾವಣೆಯ 3 ಮತ್ತು 4ನೇ ಹಂತದಲ್ಲಿನ 60-40 ಅಳತೆಯ ನಿವೇಶನಗಳನ್ನ ಕ್ರಮ ಮಾಡಿಕೊಟ್ಟಿದ್ದಾರೆ. ಮೂಡ ಭ್ರಷ್ಟಾಚಾರ ನೋಡ್ತಾ ಇದ್ದೀವಿ. ಇದು ದಿನೇ ದಿನೇ ಅಸಹ್ಯದ ರೂಪ ತಗೊಳ್ತಾ ಇದೆ ಸರ್. ಇದರಲ್ಲಿ ಬರೀ ನಗರಾಭಿವೃದ್ಧಿ ಇಲಾಖೆಯವ್ರನ್ನ ಮಾತ್ರನೇ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಅವ್ರನ್ನ ಮಾತ್ರನೇ ನೋಡ್ತಾ ಇದ್ದೀವಿ. ಇದರಲ್ಲಿ ಸರ್ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ, ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇವ್ರುಗಳೂ ಸಹ ಸರ್ ಕೈವಾಡ ಇರೋಂಥದ್ದು. ಇಲ್ಲಿ ಸಬ್ ರಿಜಿಸ್ಟ್ರಾರ್ಗಳು ಸರ್, ಮೂಡ ಕಚೇರಿಯಲ್ಲಿರೋಂಥ ಆ ಸಬ್ ರಿಜಿಸ್ಟ್ರಾರ್ಗಳು ಸರ್ ನಮ್ಮ ಸರ್ಕಾರಕ್ಕೆ ಕಡಿಮೆ ಅಂತ ಅಂದ್ರೂ ಸರ್ 300-400 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಸರ್. ಇದು ಹೆಂಗಪ್ಪ ಅಂತ ಅಂದರೆ ಸರ್, GPA ಹೋಲ್ಡರ್ಗಳಿಗೆಲ್ಲರೂ ಇವರು ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ಕೊಡ್ತಿರೋದು ಸರ್. ಕನಿಷ್ಠ 1 ಕೋಟಿಯಿಂದ 1.5 ಕೋಟಿ ಬೆಲೆ ಬಾಳುವ ನಿವೇಶನಗಳನ್ನ ಕೇವಲ 3,000 ರೂಪಾಯಿಗೆ ಮಾರಾಟ ಮಾಡಲಾಗಿದೆ. ಈ ಬಗ್ಗೆ ಲೋಕಾಯುಕ್ತ ದೂರು ನೀಡಿದ್ರೂ ಕ್ರಮ ಆಗಿಲ್ಲ ಎಂದು ದೂರುದಾರ ಕೃಷ್ಣ ಮತ್ತು ವಕೀಲ ರವಿಕುಮಾರ್ ಆರೋಪ ಮಾಡುತ್ತಿದ್ದಾರೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು.